ಮೊದಲೇ ನೋಡ್ರಿ, ಅಚ್ಚೇವು ಕನ್ನಡದ ದೀಪ ಈ ಕವಿತೆಯ ರಚನೆಕಾರರು ಯಾರು ಅಂತ ಇದೆ. ಓಕೆ, ಸೊ ಗಮನಿಸ್ಕೊಡ್ರಿ, ಚನ್ನವೀರ್ ಕಣವಿ, ನಿಸಾರ್ ಅಹಮದ್, ಡಾಕ್ಟರ್ ಡಿ.ಎಸ್. ಕರ್ಕಿ ಮತ್ತು ಪೂತಿ ನರಸಿಂಹಾಚಾರ್ಯ ಅಂತ ಇದೆ. ಸೊ ಉತ್ತರ ಏನಾಗ್ತದೆ ನೋಡ್ರಿ. ಯೂಟ್ಯೂಬ್ ಅಲ್ಲಿರೋರು ಕೂಡ ಆನ್ಸರ್ ಮಾಡಬಹುದು ಸ್ನೇಹಿತರೆ. ನೋಡ್ರಿ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂತ ಗೀತೆ ಬರುತ್ತಾ. ಇದನ್ನ ಡಾಕ್ಟರ್ ಡಿ.ಎಸ್. ಕರ್ಕಿ ಅವ್ರು ಏನಪ್ಪಾ ಅಂದ್ರ ರಚನೆ ಮಾಡಿರ್ತಾರ. ಗೊತ್ತಿರ್ಲಿ, ಬಹಳ ಮಾರ್ಕ್ಸ್ ನಾವು ಬಿಡಿಸ್ಕೊಂಡಿದ್ವಿ, ಸರಿನಾ. ಇನ್ನ ನಿತ್ಯೋತ್ಸವ ಕವಿ ಯಾರಪ್ಪ? ನಿತ್ಯೋತ್ಸವ ಕವಿ ನಿನ್ನೆ ಕ್ವಶನ್ ಅಲ್ರಿ. ನಿತ್ಯೋತ್ಸವ ಕವಿ ಯಾರು ಅಂತಂದ್ರೆ ಅದು ನಿಸಾರ್ ಅಹಮದ್ ಆಗಿರ್ತಾರ. ಓಕೆ, ಇನ್ನ ಚನ್ನವೀರ್ ಕಣವಿ ಅವ್ರನ್ನ ಏನಂತ ಕರಿತೀರಿ ನೀವು? ಸುನೀತಗಳ ಸಾಮ್ರಾಟ. ಸುನೀತಗಳ ಸಾಮ್ರಾಟ ಯಾರು ಅಂದ್ರ ಚನ್ನವೀರ್ ಕಣವಿ. ಇವ್ರದ್ದು ಜೀವಧ್ವನಿ. ಜೀವಧ್ವನಿ ಏನಪ್ಪಾ ಅಂದ್ರೆ ಇವ್ರದ್ದು ಕೇಂದ್ರ ಸಾಹಿತ್ಯ ಆಗಿರ್ತತಿ. ಆಮೇಲೆ ಇವ್ರದ್ದು ಆತ್ಮಕಥನ ಭಾವಜೀವಿ. ಭಾವಜೀವಿ ಆತ್ಮಕಥನ ಆಗಿರ್ತತಿ. ಪೂತಿ ನರಸಿಂಹಾಚಾರ್ ಅಂತ ಬಂದ್ರೆ, ಪೂತಿ ನರಸಿಂಹಾಚಾರ್ದ ಏನ್ರಿ? ಹಂಸದಮಯಂತಿ. ಹಂಸದಮಯಂತಿ ಕೇಂದ್ರ ಸಾಹಿತ್ಯ. ಹಂಸದಮಯಂತಿ ಕೇಂದ್ರ ಸಾಹಿತ್ಯ. ಆಮೇಲೆ ಶ್ರೀ ಹರಿಚರಿತೆ ಅನ್ನುವಂಥದ್ದು ಪಂಪ ಪ್ರಶಸ್ತಿ ವಿಜೇತ ಕೃತಿ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ, ಕರ್ನಾಟಕದ ಸಂತ ಕವಿ ಯಾರು? ಇದನ್ನ ನಾವು ನಿನ್ನೆ ಗಮನಿಸ್ಕೊಂಡಿದ್ದೀವಿ ನೋಡ್ರಿ. ಕರ್ನಾಟಕದ ಸಂತ ಕವಿ ಅಂತ ಯಾರನ್ನ ಕರೀತಾರ? ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ, ಶಿಶುನಾಳ ಶರೀಫರು, ಮುದ್ದಣ್ಣ ಮತ್ತು ಗೋವಿಂದ ಪೈ ಅಂತಿದೆ. ನೋಡಿ, ಐಶ್ವರ್ಯ. ಆಪ್ಷನ್ ಬಿ ಕೊಟ್ರಿ. ಯಾರಂದ್ರ ಸಂತ ಶಿಶುನಾಳ ಶರೀಫರು ಆಗಿರ್ತಾರ. ಮುದ್ದಣ್ಣನನ್ನ ಹೊಸ ಕನ್ನಡದ ಅರುಣೋದಯದ ಮುಂಗೋಳಿ ಅಂತ ಕರಿತೀವಿ. ಯಾರು? ಮುದ್ದಣ್ಣ. ಇನ್ನ ಮುದ್ದಣ್ಣಂದು ಶ್ರೀರಾಮಾಶ್ವಮೇಧ ಅಂತ ಕಂಡು ಬರ್ತದ. ಆಮೇಲೆ ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂಥದ್ದು. ಇನ್ನ ಮುದ್ದಣ್ಣ ಮತ್ತು ಅವನ ಕೃತಿಯೊಳಗ ಏನದು ಶ್ರೀರಾಮಾಶ್ವಮೇಧ ಅನ್ನುವಂಥ ಕೃತಿ ಗಮನಿಸ್ಕೊಂತೀರಿ. ಅದ್ರೊಳಗ ಮುಖ್ಯವಾಗಿ ಒಂದು ಕ್ವಶನ್ ಕೂಡ ಆಗಿತ್ತು. ಏನಂತಂದ್ರ ಮುದ್ದಣ್ಣ ಮನೋರಮೆಯ ಸರಸ ಸಲ್ಲಾಪ ಕಂಡು ಬರೋದು ಯಾವ ಕೃತಿ ಅಂತೇಳಿ. ಅದು ಕೂಡ ಕಂಡು ಬರುತ್ತಾ. ಇನ್ನು ಗೋವಿಂದ ಪೈ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ. ಆಮೇಲೆ ಜಿ.ಎಸ್. ಶಿವರುದ್ರಪ್ಪ 3ನೇ ರಾಷ್ಟ್ರಕವಿ. ಕುವೆಂಪು ಅವರು 2ನೇದವರಾಗಿರ್ತಾರ. ಅದು ನಿನ್ನೆ ಕ್ವಶನ್ ಆಗಿದೆ. ಪದ್ಯಂ ಮದ್ಯಂ, ಪದ್ಯಂ ಗದ್ಯಂ ಹೃದ್ಯಂ ಇದು ಮುದ್ದಣ್ಣಂದಾಗಿರ್ತದ. ಇನ್ನು ಅವಂದು ಅಪೂರ್ಣಗೊಂಡ ಕಾದಂಬರಿ ಕೇಳಬಹುದು, ಗೋದಾವರಿ ಮುದ್ದಣ್ಣಂದು. ಇನ್ನು ಜೇಡ್ರ ದಾಸಿಮನವರ ಅಂಕಿತ ನಾಮ ಏನು? ವಿಶ್ವೇಶ್ವರ, ಗುಹೇಶ್ವರ, ಶ್ರೀಚನ್ನ ಸೋಮೇಶ್ವರ ಮತ್ತು ರಾಮನಾಥ ಅಂತ ಇದೆ. ಉತ್ತರ ನೋಡ್ರಿ. ಯೂಟ್ಯೂಬ್ ಅಲ್ಲೂ ಕೂಡ ಆಲ್ಮೋಸ್ಟ್ ಸರಿ ಉತ್ತರ ಕೊಟ್ರಿ. ಪ್ರತಿನಿತ್ಯ 9 ಗಂಟೆ ನವೆಂಬರ್ 1ರಿಂದ 4 ಗಂಟೆ 50 ನಿಮಿಷಕ್ಕೆ ಫ್ರೀ ಕ್ಲಾಸ್ ಇರುತ್ತೆ. ಕನ್ನಡ ಪ್ಲಸ್ ಕ್ಲಾಸ್ ನವೆಂಬರ್ 5ರಿಂದ ಹೊಸ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಜಾಯಿನ್ ಆಗ್ರಿ. ಮೋಸ್ಟ್ ಕ್ವಶನ್ಸ್ ಗಳನ್ನ ನೀವು ನೋಡ್ಕೊಳ್ತೀವಿ. ರಾಮನಾಥ ಎನ್ನುವಂಥದ್ದು ಜೇಡ್ರ ದಾಸಿಮನವರ ಅಂಕಿತನಾಮ ಅನ್ನೋದು ಗಮನಿಸ್ತೀರಿ. ಆದ್ಯ ವಚನಕಾರ ಅಂತ ಕರಿತೀವಿ. ಆದ್ಯ ವಚನಕಾರ ಅಂತಂದ್ರೆ ಆರಂಭಿಕ ವಚನಕಾರ ಅಂತಾನೆ ಹೇಳಾಗದ. ನಂದಿನಿ ಅವರೇ 31 ಇಲ್ರಿ ಮೇಡಮ್ ನೋಡ್ರಿ. ಗುಹೇಶ್ವರ ಅಂತ ಬಂದ್ರ ಅಲ್ಲಮ ಪ್ರಭುಗಳದಾಗಿರ್ತದ. ಇನ್ನ ನೆಕ್ಸ್ಟ್ ನೋಡ್ರಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಕನ್ನಡ ದೂರದರ್ಶನ ವಾಹಿನಿ ಯಾವ್ದು ಅಂತ ಕೇಳಿದನು. ಕಸ್ತೂರಿ, ಚಂದನ, ದಿಗ್ವಿಜಯ, ಸುವರ್ಣ ಅಂತ ಇದೆ. ಯಾವ್ದು ನೋಡ್ರಿ? ಎಕ್ಸ್ ಅವರು 33 ಆಗದ. ಗುಡ್ರಿ. ಇನ್ನೊಬ್ರು ಯಾರು SRS ಹಾಕಿದ 35. 35ಕ್ಕೆ 31. ವೆರಿ ಗುಡ್ ಕೃಷ್ಣ. ಯೂಟ್ಯೂಬ್ ಸ್ನೇಹಿತರು ಕೂಡ ಉತ್ತರವನ್ನ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ ಮಂಜಣ್ಣ, ಸರಿನಾ. ಸೊ ಇಲ್ಲಿ ಚಂದನ ನೋಡ್ರಿ. ಚಂದನ ಎಂತಕ್ಕಂಥದ್ದು ಸರ್ಕಾರದ ಅಧೀನದಲ್ಲಿರುವಂತ ಒಂದು ಕನ್ನಡ ದೂರದರ್ಶನ ವಾಹಿನಿ ಕೇಂದ್ರ ಆಗಿರ್ತದೆ ಅದು. ಓಕೆ, ಡೌಟಾ ಏನಿದೆ? ಆಲ್ ಇಸ್ ವೆಲ್ ಅವರೇ. ಚಂದನ ಸರಿ ಉತ್ತರ, ದೂರದರ್ಶನ ಅದು. ಇನ್ನು ನೆಕ್ಸ್ಟ್ ನೋಡಿ, ಎರಡನೇ ಕ್ವಶನ್ ಏನ್ ಡೌಟ್ ಹೇಳಿ. ಸಂತ ಕವಿ ಶಿಶುನಾಳ ಶರೀಫ ಕರೆಕ್ಟ್ ಇದೆ, ತಪ್ಪಿಲ್ಲ. ಇದನ್ನ ನಾವು ಮೊನ್ನೆ ಕೂಡ ನೋಡಿದ್ದೇವೆ. ಚೆಕ್ ಮಾಡ್ಕೊಳ್ರಿ. ಇನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ PGL ಸ್ವಾಮಿ ಅವರ ಕಾದಂಬರಿ ಯಾವುದು? PGL ಸ್ವಾಮಿ
ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ನೋಡ್ತೀವಿ. ಹಾ, ಮಹೇಂದ್ರ ಅವರೇ. ಕವಿ ಅಲ್ಲ, ಸಂತ. ಸಂತ ಕವಿ ಅಂತ ಕೇಳೋಣ. ಸಂತ ಕವಿನ ಆಗಿರ್ತಾರಲ್ಲ ಅವರು ಕೂಡ ಏನಪ್ಪ ಅಂದ್ರೆ ಸಾಕಷ್ಟು ಕವಿತೆಗಳನ್ನ ಬರೆದಿರುವಂತದ್ದು ಕೂಡ ಕಂಡು ಬರ್ತದ, ಹಾಡುಗಳನ್ನ. ಇಲ್ಲಿ ನೋಡ್ರಿ, ಬಿಜಿಎಲ್ ಸ್ವಾಮಿ ಅವರ ಕಾದಂಬರಿ ಯಾವುದು? ಹಸಿರು ಹೊನ್ನು, ಹಸಿರು ಕ್ರಾಂತಿ, ವೃಕ್ಷ ಸಿರಿ, ಸಸ್ಯ ಪೀಠ. ಯಾವ್ದು ನೋಡಿ? ನಿನ್ನೆ ಕೂಡ ಬಿಜಿಎಲ್ ಸ್ವಾಮಿ, ಡಿ ವಿ ಗುಂಡಪ್ಪನವ್ರದ್ದು ಕ್ವಶನ್ಸ್ ಆಗಿದ್ವು. ಡಿ ವಿ ಗುಂಡಪ್ಪನವರು ಇವರ ತಂದೆ. ಅವ್ರದ್ದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ. ಓಕೆ, ಇದು ಏನಾಗಿತ್ತು ಅವ್ರದ್ದು ಕೇಂದ್ರ ಸಾಹಿತ್ಯ. ಇವ್ರದ್ದು ಕೇಂದ್ರ ಸಾಹಿತ್ಯ ಅಂತಂದ್ರೆ ಹಸಿರು ಹೊನ್ನು ಎನ್ನುವಂಥದ್ದಾಗಿರ್ತದ. ಬಿಜಿಎಲ್ ಸ್ವಾಮಿ ಅವ್ರದ್ದು ಇನ್ನಷ್ಟು ಕೆಲವೊಂದಿಷ್ಟು ನೋಡಿದ್ರೆ, ಬಿಜಿಎಲ್ ಸ್ವಾಮಿ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಕರಿತೀವಿ. ಓಕೆ, ತಮಿಳು ತಲೆಗಳ ನಡುವೆ ಅನ್ನುವಂಥದ್ದು, ಕಾಲೇಜು ರಂಗ, ಕಾಲೇಜು ತರಂಗ, ಆಮೇಲೆ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಅಂತಕ್ಕಂಥದ್ದು, ಇವೆಲ್ಲವುಗಳು ಏನಂದ್ರ ಇವ್ರದೇ ಆಗಿರ್ತದೆ. ಓಕೆ, ಗೊತ್ತಿರ್ಲಿ. ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ. ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರುವಂತಹ ಸ್ಥಳ ಯಾವುದು? ಯಾವ್ದು ನೋಡಿ? ಹಂಪೆ, ಮಂಗಳೂರು, ಬೆಂಗಳೂರು, ಧಾರವಾಡ ಅಂತ ಇದೆ. ಯಾವ್ದು ನೋಡ್ರಿ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಹೊಂದಿರುವಂತಹ ಸ್ಥಳ? ಗುರು ಆಗ್ಬೋದು ಸ್ನೇಹಿತರೆ. ಇಲ್ಲಿ ಲಾಸ್ಟ್ ಟೈಮ್ ನೋಡ್ಕೊಂಡಿದ್ರು ಸಂತ ಕವಿ ಅಂತಂದ್ರ ಶರೀಫ್ರೆ ಬರ್ತಾರೆ. ಇನ್ನ ಬೆಂಗಳೂರಿನಲ್ಲಿ ನೀವು ಜ್ಞಾನ ಭಾರತಿ ವಿಶ್ವವಿದ್ಯಾಲಯವನ್ನ ಕಾಣುವಂಥದ್ದು ಕಂಡು ಬರ್ತದ, ಗೊತ್ತಿರ್ಲಿ. ಪ್ರತಿಯೊಬ್ಬ ಅಲ್ಲ, ತಪ್ಪಾಗ್ತದ. ಇನ್ನು ಇದನ್ನ ಗಮನಿಸ್ಕೊಡ್ರಿ, ಕರ್ನಾಟಕದ ಡಾಕ್ಟರ್ HR ಸುದರ್ಶನ್ ಅವರಿಗೆ ಸಂದಿರುವ ಪ್ರಶಸ್ತಿ ಯಾವುದು ಅಂತ ಇದೆ. ಇದಕ್ಕೆ ಯಾವ್ದು ಹಾಕ್ತೀರಿ? ಇದನ್ನು ಅಂತ ನಾವು ನೋಡ್ಬೇಕು. ಓಕೆ, ಇದು ನೋಡ್ರಿ ಭಾರತ ರತ್ನ ಅಲ್ಲ, ಜ್ಞಾನಪೀಠನೂ ಅಲ್ಲ. ಆದ್ರೆ ಮ್ಯಾಕ್ಸಸ್ ಪ್ರಶಸ್ತಿ ಆಗ್ಬಹುದು, ಬುಕರ್ ಏನೋ ಅಲ್ಲ ಅನ್ಕೊಂತೀನಿ. ಅಂದ್ರೆ ಅದು ಕೂಡ ಸಿಕ್ತಿಲ್ಲ. ಚೆಕ್ ಮಾಡೋಣ, ಬಟ್ ಇದು ಸಿಕ್ತಿಲ್ಲ ಇದು. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ, ಇದನ್ನ ಗಮನಿಸ್ಕೊಳ್ಳಿ. ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು? ಸುಮಾರು ಸಲ ನೀವು ಗಮನಿಸ್ಕೊಂಡಿದ್ದಿದೆ. KS ನರಸಿಂಹಸ್ವಾಮಿ ಅವರು, ಮೈಸೂರು ಅನಂತ ಸ್ವಾಮಿ, ನಿಸಾರ್ ಅಹಮದ್, GS ಶಿವರುದ್ರಪ್ಪ. ಆಪ್ಷನ್ಸ್ ಗಳು ಅವೇ ಪದೇ 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 ರಿಪೀಟ್ ಆಗ್ತಾ ಇದಾವೆ ನೋಡಿ. ಮೈಸೂರು ಮಲ್ಲಿಗೆ, ಮಲ್ಲಿಗೆ ಅಂತ ಬಂದ ಕೂಡ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು ಯಾರ್ದ್ರಿಪ್ಪ ಅಂತಂದ್ರ ಅದು KS ನರಸಿಂಹಸ್ವಾಮಿ ಅವ್ರದ್ದಾಗಿರ್ತತಿ. ಏನಂತಂದ್ರ KS ನರಸಿಂಹಸ್ವಾಮಿ ಅವ್ರದ್ದು ಕೇಂದ್ರ ಸಾಹಿತ್ಯ FD ಒಳಗೆ ಕ್ವಶನ್ ಆಗಿತ್ತು. ಯಾವ್ದ್ರಿ ಕೇಂದ್ರ ಸಾಹಿತ್ಯ ಅವ್ರದ್ದು? ಕೇಂದ್ರ ಸಾಹಿತ್ಯ ಯಾವುದು? ತೆರದ ಬಾಗಿಲು. ತೆರದ ಬಾಗಿಲು ಕೇಂದ್ರ ಸಾಹಿತ್ಯ. ಮತ್ತು ಪಂಪ ಪ್ರಶಸ್ತಿ ವಿಜೇತ ಕೃತಿ. ಪಂಪ ಬಂದ್ರೆ ದುಂಡು ಮಲ್ಲಿಗೆ. ದುಂಡು ಮಲ್ಲಿಗೆ ನೆನ್ಪಿಟ್ಕೊಳ್ರಿ. ಇನ್ನ ಇವ್ರದ್ದು KS ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಅಂತ ಕರಿತೀರಿ. ಸಂಜಯ್ ಇದ್ರ ಮಳೆ ಇವ್ರದ್ದು ಆಗಿರ್ತದ ಕೃತಿ. ನಿತ್ಯೋತ್ಸವ ಗೀತೆಯನ್ನು ಬರೆದಂತವ್ರು ಇವರು, ಹಾಗಾಗಿ ಇವ್ರಿಗೆ ನಿತ್ಯೋತ್ಸವ ಕವಿ ಅಂತ ಕರಿತೀವಿ. ಇನ್ನ GS ಶಿವರುದ್ರಪ್ಪ 3ನೇ ರಾಷ್ಟ್ರಕವಿ ವಿಜೇತರು. ಇವ್ರದೊಂದು ಕೇಂದ್ರ ಸಾಹಿತ್ಯ ಬರುತ್ತ ಕಾವ್ಯಾರ್ಥ ಚಿಂತನ. ಕಾವ್ಯಾರ್ಥ ಚಿಂತನ ಕೇಂದ್ರ ಸಾಹಿತ್ಯ, ಇದು ಕೂಡ ಕ್ವಶನ್ ಆಗಿತ್ತು. ಇನ್ನ ನೆಕ್ಸ್ಟ್ ನೋಡ್ರಿ, ಪಟಪಟ ಎಂಬುದು ಏನಾಗ್ತದ? ಸಂಬಂಧ ಸೂಚಕ, ಅನುಕರಣ, ಸಂಬಂಧಾರ್ಥಕ, ವಿರುದ್ಧ ಪದ. ಉತ್ತರ ಏನ್ ನೋಡಿ? ಹೌದಾ? ಏನೋ ಗೊತ್ತಿಲ್ಲ ಮಂಜು. ನಿನ್ನೆ ಆ ಗಲಾಟೆ ಆಗಿದೆ, ಚೇಂಜ್ ಆಗಿದೆ ಅಂತೀರಿ? ಸಂಗೀತ ನೋಡೋಣ್ರಿ. ಆಪ್ಷನ್ ಬಿ ಆಗತ್. ಯಾವ್ದ್ರಿ ಅಂದ್ರ ಸರ್ವ ಅದನ್ನ ಇದಲ್ಲ ಇಲ್ರಿ. ನಾವು ನೋಡಿದ್ದು ಇದು ಪಟ ಪಟ, ರಪ ರಪ, ಏನಂತಂದ್ರೆ ಅನುಕರಣ ಅವ್ಯಯಗಳಂತ ಹೇಳ್ತೀವಿ. ಯಾಕಂತಂದ್ರೆ ಇಲ್ಲಿ ಅರ್ಥರಹಿತ ಪದಗಳಿವು, 2 ಬಾರಿ ಉಚ್ಚಾರ. ಇನ್ನು ಅವನು ಎಂಬುದೇನ್ ನೋಡ್ರಿ. ಹಾ, ಕರೆಕ್ಟ್ ಪ್ರತಿಯವ್ರೆ. ಅದಕ್ಕಾಗಿ ಒಳ್ಳ ಬಳ್ಳ ಅದನ್ನ ಹಾಕ್ಯಾರ ಅವರು. ಅವನು ಎಂಬುದು ಅಂಕಿತನಾಮ, ಸರ್ವನಾಮ, ರೂಢನಾಮ, ಗುಣವಾಚಕ ಅಂತ ಇದೆ. ಉತ್ತರ ನೋಡಿ.
ಆಪ್ಷನ್ ಬಿ ಕೊಟ್ಟಿರಿ ಸರ್ವನಾಮ. ನಾಮಪದಗಳ ಬದಲಾಗಿ ಬಳಸುವಂತಹ ಶಬ್ದಗಳೇ ಸರ್ವನಾಮಗಳು. ಅವನು, ಅವಳು, ಅವರು, ಅದು, ಅವು, ಇವು, ಇದು ಇವೆಲ್ಲವುಗಳಾಗಿರ್ತವೆ. ಓಕೆ. ರೂಢನಾಮಗಳಂದ್ರೆ ರೂಢಿಯಿಂದ ಕರೆಸ್ಕೊಂಡು ಬರುವಂತವುಗಳು ಗುಡ್ಡ, ಬೆಟ್ಟ, ನದಿ, ಹಳ್ಳ, ಸರೋವರ. ಇನ್ನು ಅವುಗಳಿಗೆ ನಾವು ಇಟ್ಟು ಕರೆಯಲ್ಪಡುವಂತಹ ಹೆಸರುಗಳು ಅಂಕಿತ ನಾಮಗಳು. ಓಕೆ. ಯಾವ್ದ್ರಿ ಅಂಕಿತ ನಾಮ ಅಂತಂದ್ರ ರಾಮ, ಮಹೇಶ, ಗಿರೀಶ, ಭಾರತ, ಚೀನಾ ಹಿಂಗೆಲ್ಲ ಬರ್ತದೆ. ಗುಣವಾಚಕ ಗುಣವನ್ನ ತಿಳಿಸ್ತಾವ. ಒಳ್ಳೆಯ, ಕೆಟ್ಟ, ದೊಡ್ಡ, ಹಿರಿಯ ಈ ತರ. ನೆಕ್ಸ್ಟ್ ನೋಡ್ರಿ ಮುಂದಿಂದು ಓದಿದನು ಎಂಬುದು. ಇದನ್ನ ವರ್ತಮಾನ ಕಾಲದ ರೂಪದಲ್ಲಿ ಪರಿವರ್ತನೆ ಮಾಡ್ಬೇಕು ನೀವು. ಓದುತ್ತಾನೆ, ಓದಲಿ, ಓದುವುದಿಲ್ಲ, ಓದಿಯಾನು. ಉತ್ತರ ನೋಡಿ. ಆಲ್ ಈಸ್ ವೆಲ್. ಇದು ಗ್ರೇಸ್ ಆಗೋ ಚಾನ್ಸ್ ಇದೆ, ನೋಡೋಣ ಅಂತ. ಆನೆ ಮತ್ತು ಸೆಮಿ ಎರಡು ಬರ್ತದ. ಇದಿತ್ತಲ್ರಿ ವರ್ತಮಾನ ಕಾಲ ರೂಪ. ಹೇಳಿ ಉತ್ತರ. ನೋಡ್ರಿ ಓದುತ್ತಾನೆ ಎನ್ನುವಂಥದ್ದು ಏನಾಗತ್ತಂದ್ರೆ ವರ್ತಮಾನ ಕಾಲ. ಓದಲಿ ಅಂದ್ರೆ ವಿದ್ಯಾರ್ಥಕ ರೂಪ. ಇದು ವಿದ್ಯಾರ್ಥಕ. ಓದುವುದಿಲ್ಲ ನಿಷೇಧಾರ್ಥಕ. ಓದಿಯಾನು ಸಂಭವನಾರ್ಥಕ. ಓದ್ಬೋದು, ಓದ್ದೇನು ಇರ್ಬೋದು. ಭವಿಷ್ಯತ್ ಆಗಲ್ಲ, ಓದುತ್ತಾನೆ. ಭವಿಷ್ಯತ್ ಕಾಲ ಆಗಿದ್ರೆ ಕೃಷ್ಣ ಏನಾಗತ್ತೆ ಹೇಳ್ರಿ ಓದುವನು, ಓದುವನು. ನೆಕ್ಸ್ಟ್ ನೋಡ್ರಿ ಸವರ್ಣ ದೀರ್ಘ ಸಂಧಿ. ಇದನ್ನ ಗುರುತಿಸ್ಕೊಳ್ಳಿ. ಸವರ್ಣ ದೀರ್ಘ ಸಂಧಿ. ಮೋಸ್ಟ್ ವೆಲ್ಕಮ್ ಅವರೇ. ಎಂಬಿ ರಿಫ್ರೆಶ್ ಮಾಡ್ರಿ. ಅತ್ಯಂತ ಹಗಲಿರುಳು ಚಂದ್ರೋದಯ ದೇವಾಲಯ ಯಾವ್ದು ನೋಡ್ರಿ ಸವರ್ಣ ದೀರ್ಘ ಸಂಧಿ. ದೇವ ಅಧಿಕ ಆಲಯ ದೇವಾಲಯ ಸವರ್ಣ ದೀರ್ಘ ಸಂಧಿ. ಅತಿ ಅಧಿಕಂತ ಯಾವ್ದ್ರಿ ಇದು ಅತಿ ಅಧಿಕಂತ. ಈಕಾರ ಸವರ್ಣ ಸ್ವರ ಅಕಾರ ಬಂದಾಗ ಯಕಾರ ಬಂತು, ಇದು ಎಂಡ್ ಸಂಧಿ. ಹಗಲಿರುಳು, ಹಗಲಿರುಳು ಏನಾಗುತ್ತ ಹಗಲು ಅದಿಕ್ಕಿರುಳು ಎಂಡ್ ಸಂಧಿ ನೋಡ್ರಿ. ಅಧಿಕಾಂತ ಹಗಲು ಅದಕ್ ಈರುಳು ಹೂಕಾರ ಲೋಪ ಸಂಧಿ. ಅದು ಚಂದ್ರೋದಯ ಗುಣಸಂಧಿ. ಚಂದ್ರ ಅಧಿಕ್ ಉದಯ ಚಂದ್ರೋದಯ ಆಕಾರಗಳ ಮುಂದೆ ಉಕಾರ ಬಂತು, ಹಂಗಾಗಿ ಗುಣಸಂಧಿ ಅಂತ ನೀವು ಹೇಳ್ಬೇಕು ಇದನ್ನ. ಸರಿ. ಅಂತೆ ಎಂಬ ವಾಚಕವನ್ನ ಹೊಂದಿರುವಂತ ಅಲಂಕಾರ ಯಾವುದು? ಉಪಮಾ, ರೂಪಕ, ಉತ್ಪ್ರೇಕ್ಷೆ, ದೀಪಕ. ಯಾವ ಅಲಂಕಾರ ನೋಡಿ? ಆಪ್ಷನ್ ಎ ಉಪಮಾ. ಉಪಮಾ ಅಲಂಕಾರ ನೋಡ್ತೀರಿ. ಉಪಮಾ ಅಲಂಕಾರದಲ್ಲಿ ಯಾವಾಗ್ಲೂ ಏನಕ್ಕೆ ಹೋಲಿಕೆ ಬರುತ್ತ. ಅವಳ ಮುಖ ಚಂದ್ರನಂತೆ ಸುಂದರವಾಗಿದೆ. ಚಂದ್ರನಂತೆ ಅವಳ ಮುಖ ಚಂದ್ರ. ಹೋಲಿಕೆ ಇಲ್ಲ, ಎರಡೂ ಒಂದೇ. ರೂಪದ ಆರೋಪ ಹಂಗ ಕಂಡು ಬಂದ್ರೆ ರೂಪಕ ಅಲಂಕಾರ. ಉಪಮಾನ ಉಪಮೇಯಗಳ ಮಧ್ಯೆ ಅಭೇದ ಕಲ್ಪಿಸುವಂತಿದ್ದರೆ ಅದನ್ನ ರೂಪಕ ಅಲಂಕಾರ ಅಂತ ಹೇಳ್ತೀವಿ. ನಿನ್ನೆ ಉತ್ಪ್ರೇಕ್ಷೆ ಕೇಳಿದ್ದ ನೋಡ್ರಿ. ಓಕೆ, ಉತ್ಪ್ರೇಕ್ಷೆ. ಆಕಾಶವೋ ಕಳಚಿದ್ದಂತೆ ಆಕಾಶ ಕೇಳಿದ್ದಲ್ಲ. ಉತ್ಪ್ರೇಕ್ಷೆ ಅಲಂಕಾರ ಹೆಂಗ ಇರುತ್ತಂತಂದ್ರ ಸೊ ಅತಿಯಾದ ಹೊಗಳಿಕೆ ಕಂಡು ಬರುತ್ತದಲ್ಲಿ. ಅಲ್ಲೊಂದು ಇಲ್ಲೊಂದು ಬರೆದು ಚೆಲ್ಲಿದ ಕಾಗದಗಳು ಎನ್ನಲು ತೇಲಾಡುತ್ತಿವೆ ತಿಳಿ ಮೋಡಗಳು ನೂರಾರು. ಉತ್ಪ್ರೇಕ್ಷೆ ಅಲಂಕಾರ. ಅಥವಾ ಗಗನಚುಂಬಿ ಕಟ್ಟಡ ಹಂಗೂ ಹೇಳ್ಬೋದು. ಚಂದ್ರು ಅದು ಅಂತೆ ಬಂದ್ರ ಹೋಲಿಕೆ ಇರುವಂತ ಶಬ್ದ, ಅದನ್ನ ನೀವು ಉಪಮಾ ಅಲಂಕಾರ ಅಂತ ಹೇಳ್ತೀರಿ. ಇನ್ನು ದೀಪಕ್ ಅಂತಂದ್ರೆ ಏನ್ರಿ? ಹಲವಾರು ಉಪಮಾನ ಉಪಮೇಯಗಳು ಬಂದು ಕೊನೆಗೆ ಒಂದು ಧರ್ಮ ಆ ಎಲ್ಲ ಉಪಮಾನ ಉಪಮೇಯಗಳಿಗೆ ಬೆಲೆ ತಂದ್ಕೊಡುತ್ತೆ. ಸೊ ಇದನ್ನ ದೀಪಕಾಲಂಕಾರ ಅಂತ ಕರಿತೀವಿ. ಅದ್ರಲ್ಲಿ ಇರುವಂತ ಕೊನೆ ಧರ್ಮ ಹೋದ್ರೆ ಅದಕ್ಕೆ ಬೆಲೆನೇ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್, ಮಕ್ಕಳಿಲ್ಲದ ಶಾಲೆ, ಗುರುವಿಲ್ಲದ ಮಠ, ತಾಯಿ ಇಲ್ಲದ ಮಗು, ಎಲ್ಲವೂ ವ್ಯರ್ಥ. ಈ ಎಲ್ಲವೂ ವ್ಯರ್ಥ ಅನ್ನೋದು ಕೊನೆ ಧರ್ಮ. ಅದಿಲ್ಲ ಅಂತಂದ್ರ ಅದಕ್ಕೆ ಬೆಲೆನೇ ಇಲ್ಲ. ಈ ತರ ದೀಪಕಾಲಂಕಾರ. ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರೇನ್ರಿ? ಧಾರವಾಡ, ಬೆಂಗಳೂರು, ಕಾಕೋಳು, ಮೈಸೂರು ಅಂತ ಇದೆ. ಯಾವ್ದು ನೋಡ್ರಿ? ಫಸ್ಟ್ ವೆಲ್ಕಮ್ ಬಿ ಬ್ರೋ. ಮುಂದಿನ ಎಕ್ಸಾಮ್ಗಳು ಹಿಂಗೆ ಆಗ್ಬೇಕು, ಸುಮಾರು ಮಾಡ್ಬೇಕು ನೀವೆಲ್ಲ.
ನಮ್ಮ ಎಲ್ರು ಖುಷಿ ಅಲ್ವಾ? ಮೈಸೂರು ರಾಜ್ಯ ಅಂತ ಕರಿತಿದ್ವಿ. ಯಾವಾಗ್ರಿ 1956ರಲ್ಲಿ ನವೆಂಬರ್ 1ರಂದು ಏನಾಗತ್ತ ಅಸ್ತಿತ್ವಕ್ಕೆ ಬಂತು. ಈ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಂದ್ರ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಇನ್ನೇನ್ ಮುಂದ್ ಬರ್ತದ ಕನ್ನಡ ರಾಜ್ಯೋತ್ಸವ. ಓಕೆ, ಇನ್ ನೆಕ್ಸ್ಟ್ 1973 ಏನ್ ಮಾಡ್ತಾರಂತಂದ್ರ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಈ ಸಮಯದೊಳಗ ಚದುರಂಗನವರು ಅಂದ್ರ ಸುಬ್ರಹ್ಮಣ್ಯ ರಾಜೇ ಅರಸ್ ದೇವರಾಜ್ ಅರಸರ ಸಹೋದರ. ಸೊ ಅವ್ರ ಏನ್ ಮಾಡ್ತಾರ ಅಂತಂದ್ರ ಈ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂತ ಹೆಸರನ್ನ ಸೂಚಿಸ್ತಾರ ಅಂತಕ್ಕಂಥದ್ದು ನಾವು ಗಮನಿಸ್ಕೋಬೇಕಲ್ಲಿ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ. ಚೆನ್ನಾಗಿ ಮಾಡಿ ಬರ್ತದ್ರಿ. ನೆಕ್ಸ್ಟ್ಗೆ ಜನವರಿಲಿ ನಾವು ವೀರೇಶ್ ಇದನ್ನ ನೋಡ್ರಿ. ಎಸ್, ಇವರೆಲ್ಲ ಫ್ರೀ ಇದ್ರಿ. ನೆಕ್ಸ್ಟ್ ಬ್ಯಾಚ್ ಅನ್ನೋದು ಸ್ಟೋರ್ ಪ್ಯಾಕೇಜ್ ಸ್ಟಾರ್ಟ್ ಆಗ್ತದೆ. ಸೊ ಸ್ಟಾರ್ಟಿಂಗ್ ನಾವು ಸಾಹಿತ್ಯ ನೋಡಕತ್ತೇವೆ. ಯಾರು ಇಂಟ್ರೆಸ್ಟ್ ಇದ್ರಿ ಸ್ಟೋರ್ ಪ್ಯಾಕೇಜ್ ನವೆಂಬರ್ 5ರಿಂದ ಸ್ಟಾರ್ಟ್ ಆಗ್ತದೆ ನೋಡಿ. ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ ಇರಲಿ ವ್ಯಾಕರಣ ಸಾಹಿತ್ಯ ಪೂರ್ತಿ ಕವರ್ ಆಗ್ತದೆ. ಇನ್ನು ತಿನ್ನು ಈ ಪದದ ನಿಷೇಧಾರ್ಥಕ ರೂಪ ಏನ್ ನೋಡ್ರಿ. ತಿನ್ನು ಬಹಳ ಸರಳ ಐತಿ. ತಿನ್ನು ನಿಷೇಧಾರ್ಥಕ ರೂಪ ವೆರಿ ಗುಡ್ ರೀ. ತಿನ್ನು ತಿನ್ನನು. ಕುಡಿ ಒಂದು ಧಾತು, ಕುಡಿಯಬೇಡ ಇದು ಕೂಡ ನಿಷೇಧಾರ್ಥಕ. ಬಟ್ ಏನಾಗತ್ತ ತಿನ್ನು ಅಂದು ಅಲ್ಲ. ಓಕೆ, ಇದು ತಪ್ಪಾಗ್ತದೆ. ವೀರೇಶ್ ನೋಡೋಣ ಸ್ನೇಹಿತರೆ, ನಾಳೆ ಹೇಳಿದಾರ ಅವರು ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವಂತ ಸ್ಥಳ ಯಾವುದು? ಬಟ್ ವೀರೇಶ್ ನಿಮ್ಗೆ ಬರ್ತಾ ಇದೆ, ಯಾಕಂದ್ರೆ ಪೂರ್ತಿಗಳ ಮೇಲೆ ಸಿಗತ್ತೆ ನಿಮ್ಗೆ ಸಾಹಿತ್ಯ ವ್ಯಾಕರಣ ಪೂರ್ತಿ. ಬೆಳಗಾವಿ, ಕಾರವಾರ, ಮಾಲೂರು ಮತ್ತು ಶ್ರೀರಂಗಪಟ್ಟಣ. ಹಾಗಾದ್ರೆ ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ನೋಡಿ. ಆಪ್ಷನ್ ಡಿ ಕೊಡ್ತಾ ಇದ್ರಿ, ಶ್ರೀರಂಗಪಟ್ಟಣ ಸರಿ ಉತ್ತರ. ಇನ್ನ ನಿತ್ಯೋತ್ಸವ ಕವಿ ಯಾರು? ನಿತ್ಯೋತ್ಸವ ಕವಿ ಅಂದ್ರೆ ಜನಪ್ರಿಯಗೊಂಡಂತವ್ರು ಯಾರು? ಜಯಂತ್ ಕಾಯ್ಕಿಣಿ, ಕುವೆಂಪು, KS ನಿಸಾರ್ ಅಹಮದ್, ಇನ್ನ KS ನರಸಿಂಹಸ್ವಾಮಿ. ನೋಡ್ರಿ ನಿತ್ಯೋತ್ಸವ ಕವಿ. ಯೂಟ್ಯೂಬ್ ಅಲ್ಲೂ ಕೂಡ ಆಲ್ಮೋಸ್ಟ್ ಕರೆಕ್ಟ್ ಉತ್ತರ ಕೊಡ್ತಾ ಇದ್ರಿ. ವೆರಿ ನೈಸ್. ಇಲ್ಲಿ ಏನಾಗತ್ತ ಆಪ್ಷನ್ ಸಿ KS ನಿಸಾರ್ ಅಹಮದ್ ಏನಿದಾರಲ್ಲ ಇವರು ನಿತ್ಯೋತ್ಸವ ಕವಿ ಆಗಿರ್ತಾರೆ. ಆಪ್ಷನ್ಸ್ ಗಳು ಬಹಳ ಬರ್ತಾ ಇದಾವೆ. ಓಕೆ, ಇನ್ನ ಜೊತೆಗೆ ಏನಂದ್ರ KS ನರಸಿಂಹಸ್ವಾಮಿ ಇವರನ್ನ ಪ್ರೇಮ ಕವಿ ಅಂತ ಕರಿತೀವಿ. ಪ್ರೇಮ ಕವಿ. KS ನರಸಿಂಹಸ್ವಾಮಿ ಪ್ರೇಮ ಕವಿ. ಆಗಲ್ ನೋಡಿದ್ವಿ ತೆರೆದ ಬಾಗಿಲು ಕೇಂದ್ರ ಸಾಹಿತ್ಯ, ಆಮೇಲೆ ದುಂಡು ಮಲ್ಲಿಗೆ ಅನ್ನೋದು ಪಂಪ ಪ್ರಶಸ್ತಿ. ಕುವೆಂಪು ಅವರು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ, ಕೇಂದ್ರ ಸಾಹಿತ್ಯ, ಪಂಪ ಪ್ರಶಸ್ತಿ ವಿಜೇತ ಕವಿಗಳಿವರು. ಓಕೆ, ಇನ್ನು ಜಯಂತ್ ಕಾಯ್ಕಿಣಿ ಚಲನಚಿತ್ರಗಳಿಗಾಗಿ ಏನಪ್ಪಾ ಅಂದ್ರ ಸಾಹಿತ್ಯವನ್ನ ಬರೀತಾರ, ಅದನ್ನ ನೀವು ಗಮನಿಸ್ಕೊಂತೀರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ. ಇದನ್ನ ಗಮನಿಸ್ಕೊಳ್ಳಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡಂತಹ ಲೋಹದ ಪ್ರತಿಮೆ ಯಾವುದು? ಪುನೀತ್ ರಾಜ್ಕುಮಾರ್ ಅವ್ರದ್ದು, ಸರ್ದಾರ್ ವಲ್ಲಭಾಯ್ ಪಟೇಲ್ರದು, ಕೆಂಪೇಗೌಡರದು, ವಿವೇಕಾನಂದರು. ಯಾವ್ದು ನೋಡ್ರಿ. ಕೃಷ್ಣ ಅವರೇ ಕರೆಕ್ಟ್ ರೀ. ಪೋಲ್ ಕೊಡ್ತಾ ಇದ್ದೀನಿ, ಉತ್ತರ ಏನ್ ನೋಡಿ. ಸುನೀಲ್ ಏನು ಯೂಟ್ಯೂಬ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿಲ್ವಾ ಅಂದ್ರೆ? ಸರ್ ಇಲ್ಲಿ ನೋಡ್ರಿ, ಮುಖ್ಯವಾಗಿ ಏನಂತಂದ್ರ ಕೆಂಪೇಗೌಡರು ಅನ್ನೋದು ನೋಡ್ತೀರಿ. ಕೆಂಪೇಗೌಡರ ಪ್ರತಿಮೆ ಎಷ್ಟಡಿ ಎತ್ತರದಲ್ಲಿ ಐತ್ರಿಪ್ಪ? ಕೆಂಪೇಗೌಡರ ಪ್ರತಿಮೆ ಎಷ್ಟಡಿ ಎತ್ತರದಲ್ಲೈತಿ? 108 ಅಡಿ ಎತ್ತರದಲ್ಲೈತಿ ಅನ್ನೋದು. ಅವ್ರ ಒಂದು ಖಡ್ಗಾನೆ 4 ಟನ್ ತೂಕ ಬಾಳುವಂತದ್ದು ಕಂಡು ಬರ್ತದೆ ಅಲ್ವಾ?
ಖಡ್ಗನ ಅಷ್ಟು ಏನಪ್ಪಾ ಅಂದ್ರ ಇದು ಕಂಡು ಬರ್ತದ. ಗಮನಿಸ್ಕೊಂತೀರ ಕೆಂಪೇಗೌಡರ ಪ್ರತಿಮೆ. ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಅನಾವರಣಗೊಳಿಸಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಮುಂದಿನ ನೋಡ್ರಿ, ಇದನ್ನ ಗಮನಿಸ್ಕೊಡ್ರಿ. ಕರ್ನಾಟಕದಲ್ಲಿ ಅಭಿಮಾನ್ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾವ್ರಿ? ಏನೇ ಮೊದಲ್ರಿ ಕೃಷ್ಣ ಅವ್ರಿಗೆ ಜಸ್ಟ್ ಕೆಂಪೇಗೌಡ ಕೊಟ್ಟಾನ. ಸೊ ಹಂಗಾಗಿ ನಿಮ್ಗ ಕನ್ಫ್ಯೂಷನ್ ಏನಿಲ್ಲ. ಅಲ್ಲಿ ಹೋಲ್ ಕೊಡ್ತಾ ಇದ್ದೀನಿ, ಉತ್ತರ ಏನ್ ನೋಡಿ. ಲಿಂಕ್ ಓಪನ್ ಆಗ್ಲಿಲ್ವಾ? ಸರಿ ರೀ, ಪರವಾಗಿಲ್ಲ. ಸಿ ಆಪ್ಷನ್ ಎ ಕಡೆ ಉತ್ತರ ಟಿ.ಎನ್. ಬಾಲಕೃಷ್ಣನ್. ಟಿ.ಎನ್. ಬಾಲಕೃಷ್ಣ ಅಂತಕ್ಕಂಥ ಕರ್ನಾಟಕದಲ್ಲಿ ಅಭಿಮಾನ್ ಸ್ಟುಡಿಯೋವನ್ನ ಆರಂಭಿಸಿರ್ತಾರ. ಸೊ ಇನ್ನು ಇವರು ಸುಮಾರು ಒಂದು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ರು ಅನ್ನೋದು ಕೂಡ ಗಮನಿಸ್ಕೊಂತೀರಿ ನೀವು. ಟಿ.ಎನ್. ಬಾಲಕೃಷ್ಣ ಇವರು ಅಭಿಮಾನ್ ಸ್ಟುಡಿಯೋವನ್ನ ಆರಂಭಿಸೋರಾಗ್ಯಾರ. ಇನ್ನ ನೆಕ್ಸ್ಟ್ ನೋಡ್ರಿ ಮುಂದಿಂದು, ಇದನ್ನ ಗಮನಿಸ್ಕೊಡಿ. ಪೂರ್ವ ಈ ಪದದ ಸಮಾನಾರ್ಥಕ ರೂಪ ಏನ್ರಿ? ಸುಮಾರು ಸಾರಿ ನಾವು ನೋಡಿದ್ದೇವೆ. ಪಡುವಣ, ತೆಂಕಣ, ಮೂಡಣ, ಬಡಗಣ ಯಾವ್ದಾಗ್ತದ ನೋಡ್ರಿ? ಆಯ್ಕೆ ಯಾವುದು? ಯೂಟ್ಯೂಬ್ ಅಲ್ಲಿರೋರು ಕೂಡ ನಿಮ್ಮ ಉತ್ತರಗಳನ್ನ ಕಮೆಂಟ್ ಅಲ್ಲಿ ಹಾಕ್ಬಹುದು. ಫ್ರೀ ಕ್ಲಾಸ್ ನೋಡೋರು ಅನ್ಅಕಾಡೆಮಿಗೆ ಜಾಯಿನ್ ಆಗ್ಬಹುದು. ತಪ್ಪ್ಯಾರ ಅಂದ್ರು ತಪ್ಪ್ಯಾರ ನೋಡ್ರಿ, 86%. ನೋಡಿ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಮೂಡಣ ಅಂದ್ರ ಪೂರ್ವ, ಪಡುವಣ ಅಂದ್ರ ಪಶ್ಚಿಮ ರೀ. ಪಡುವಣ ದಿಕ್ಕು ಅಂದ್ರ ಪಶ್ಚಿಮ, ಇವೆಲ್ಲ ಅಚ್ಚ ಕನ್ನಡದ ದಿಕ್ಕುಗಳು. ಮೂಡಣ, ಪಡುವಣ. ಬಡಗಣ ಅಂದ್ರೆ ಉತ್ತರ ದಿಕ್ಕು. ತೆಂಕಣ ಅಂದ್ರೆ ದಕ್ಷಿಣ ದಿಕ್ಕು. ಅನಿಲ್ ಅದೇ ಬೇಕಾಗಿಲ್ಲ, ಆಲ್ ಅದು ಆಪ್ಷನ್ಸ್ ಮಾಡೇ ಮಾಡ್ತೀನಿ, ಎಲ್ಲೆಲ್ಲಿ ನೀಡ್ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ. ಕೃಷ್ಣ ಅದು ದರ ಬೇಂದ್ರೆ ಅವ್ರದಲ್ವಾ? ಚೆನ್ನಾಗಿದೆ. ಬೆಳಗು ಜಾವ, ಏಳು ಅಣ್ಣ ಬೆಳಗಾಯ್ತು, ಕೆಲವು ತೆರೆಯ ಕಣ್ಣ ಅಂತ ಹೇಳಿ. ಬಾಣವನ್ನು ಹೂಡಲು ಆಗದ ಬಿಲ್ಲು ಯಾವ್ದು ನೋಡ್ರಿ? ಈ ಒಗಟಿನ ಅರ್ಥ ಬಾಣವನ್ನು ಹೂಡಲು ಆಗದ ಬಿಲ್ಲು. ಮಂತ್ರದಂಡ, ಕೋದಂಡ, ಕಾಮನ ಬಿಲ್ಲು ಮತ್ತು ರಾಮನ ಬಿಲ್ಲು ಅಂತಿದೆ. ಯಾವ ಬಿಲ್ ನೋಡ್ರಪ್ಪ? ವಿಶಾಲ ಮೇಡಮ್ ಅನ್ಅಕಾಡೆಮಿ ಕನ್ನಡ ಬುಕ್ ಹೌದ್ರಿ, ಗೊತ್ತಾಗ್ಲಿಲ್ಲ. ಸೊ ಆಪ್ಷನ್ ಸಿ ಆಗುತ್ತ, ಕಾಮನ ಬಿಲ್ಲು. ನೀವು ಎವ್ರಿ ಡೇ ಫ್ರೀ ಕ್ಲಾಸ್ ಅಟೆಂಡ್ ಆಗ್ರಿ ಮೇಡಮ್, ಮತ್ತು ಪ್ಲಸ್ ಇದೇ ಆಗುತ್ತೆ. ನಮ್ಮ ಅನ್ಅಕಾಡೆಮಿಲಿ ಯಾವ್ದು ಪುಸ್ತಕ ಬಿಟ್ಟಿಲ್ಲ ಅಲ್ರಿ? ಕಣಿವಿ ಅದು ಡಿ ಅನ್ಕೊಂತೇನೆ, ಅದ್ರದ್ದು ಯಾವ್ದು ಸಿಗ್ಲಿಲ್ಲ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ಕಾಮನ್ ಬಿಲ್ಲು ಒಗಟೆ ಗಮನಿಸ್ಕೊಡ್ರಿ. ಕಾಮನ್ ಬಿಲ್ ನೀವು ಹಿಡಿಯಕ್ ಆಗಂಗಿಲ್ಲ, ಜಸ್ಟ್ ಅನುಭವಿಸ್ಬೋದು. ಅದಕ್ಕಾಗಿ ಏನಾಗ್ತಾರೆ, ಬಾಣ ಹೂಡಲು ಆಗದೆ ಇರುವಂತ ಬಿಲ್ಲು ಅಂತ ಹೇಳ್ತಾರೆ ಇದನ್ನ. ಇನ್ನ ನೆಕ್ಸ್ಟ್ ಮುಂದಿನ ನೋಡ್ರಿ, ಈ ಪ್ರಶ್ನೆ ಗಮನಿಸ್ಕೊಡ್ರಿ. ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವಂತ ಸಂಧಿ ಯಾವುದು? ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವಂತ ಸಂಧಿ ಉತ್ತರ ನೋಡಿ. ಈಸಿ ಇತ್ತು, ಅಂತ ಪ್ರಿಂಟ್ ಆಫ್ ಇಲ್ಲಿ ಇದು. ಲೋಪ, ಆಗಮ, ಸವರ್ಣ, ಆದೇಶ ಅಂತ ಇದೆ. ಟೂ ಸೈಡ್ ಒಮ್ಮೆ ಕಟ್ ಮಾಡಿದ್ರೆ ಒಂದ್ ಸೈಡ್ ಮಾತ್ರ ಇರುತ್ತದ ಸರ್. ನೀವು ಅದ್ರ ಬೇಸ್ ಇದು ಕಟ್ ಹಾಕ್ಬಾರ್ದು ನೋಡ್ರಿ. ಆದೇಶ ಸಂಧಿ ಆಗಮ ಹೆಂಗಾಗ್ತದ? ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರ್ಕೊಳ್ಳೋದು. ಇಲ್ಲಿ ಆಗಮ ಏನಂತಂದ್ರ ಪೂರ್ವೋತ್ತರ ಪದಗಳಲ್ಲಿ ಇಲ್ಲದೆ ಇರುವಂತ ವ್ಯಂಜನ ಬಂದು ಸೇರ್ಕೊಳ್ಳೋದು. ಉದಾಹರಣೆಗೆ ಹಂಗಾರ ಮನೆಯಾಗಿ ಅಂತಿದೆ ಅಂತ ಕಡ್ರಿ. ಇಲ್ಲಿ ಏನಾಗತ್ತೆ ಹೇಳ್ರಿ, ಮನೆ ಅದಕ್ ಆಗಿ
ಪೂರ್ವದಲ್ಲಾಗಲಿ ಉತ್ತರ ಪದದಲ್ಲಾಗಲಿ ಯಕಾರ ಇಲ್ಲ. ಇದು ಹೊಸದಾಗಿ ಬಂದ್ ಸೇರ್ಕೊಂಡ. ಬಟ್ ಇವ ಏನ್ ಕೇಳನ, ಒಂದ್ ಅಕ್ಷರಕ್ಕೆ ಬದಲಾಗಿ ಇನ್ನೊಂದ್ ಅಕ್ಷರ ಬರಬೇಕು. ಹೆಂಗ ಅಂತಂದ್ರ ಮಳೆಗಾಲ ಗಮನಿಸ್ಕೊಡ್ರಿ. ಇಲ್ಲೇನಾಗತ್ರಿ, ಮಳೆ ಅದಕ್ಕೆ ಕಾಲ ಬರ್ತದ. ಕ ಬದಲಾಗಿ ಕಾರ ಬಂದ್ ಸೇರ್ಕೊಂಡದ. ಹಂಗಾಗಿದು ಆದೇಶ ಸಂಧಿ ಸರಿ ಉತ್ತರ, ಆಗಮ ಸಂಧಿ ಆಗಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಎರಡು ತಲೆಗಳನ್ನುಳ್ಳ ಕಾಲ್ಪನಿಕ ಪಕ್ಷಿ ಯಾವುದು? ಎರಡು ತಲೆಗಳನ್ನುಳ್ಳ ಕಾಲ್ಪನಿಕ ಪಕ್ಷಿ. ಗಂಡಬೇರುಂಡ, ಚಕ್ರವಾಕ, ಬಕಪಕ್ಷಿ, ಪಾರಿವಾಳ. ಯಾವ್ದು ನೋಡ್ರಿ? ಥ್ಯಾಂಕ್ ಯು ಅವ್ರೆ. ಈಗೇನ್ ಪ್ರಾಬ್ಲಮ್ ಇಲ್ಲ, ಮುಗ್ದದ, ತಲೆ ಕೆಡ್ಸ್ಕೊಬೇಡ್ರಿ, ನೋಡೋಣ ಅಂತ. ಸರಿ, ಇಲ್ಲಿ ಆಪ್ಷನ್ ಎ ಆಗತ್ತ, ಗಂಡ ಬೇರುಂಡ ಪಕ್ಷಿ. ನೀವು ಸಾಮಾನ್ಯವಾಗಿ ನಮ್ದು ಗಮನಿಸ್ಕೊಂತಾರೆ, ರಾಜ್ಯ ಪಕ್ಷಿ ಗಂಡ ಬೇರುಂಡ ಈ ತರ ಏನಪ್ಪಾ ಅಂದ್ರ ಕಂಡು ಬರುತ್ತ. ಓಕೆ, ಸೊ ಇದು ಏನಂದ್ರ ಆ ಎರಡು ತಲೆಗಳನ್ನು ಹೊಂದಿರ್ತತಿ, ಕಾಲ್ಪನಿಕ ಪಕ್ಷಿ. ಹಾ, ಎಕ್ಸಾಮ್ ಟಿಕೆಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನೋಡ್ರಿ, ಕಂಠೀರವ ಎಂಬ ಹೆಸರನ್ನುಳ್ಳಂತ ಪ್ರಾಣಿ ಯಾವುದು? ಕಂಠೀರವ. ಇಲ್ಲಿ ಏನ್ ಮಾಡೋದು ಗೊತ್ತಾ? ಕಂಠೀರವ ಯಾರಾದ್ರೂ ಹಾಕಿರಪ್ಪ, ಗಂಡ ಬೇರುಂಡ ಪಕ್ಷಿ ಬರ್ತದ ನೋಡ್ರಿ. ಇದನ್ ಬಿಟ್ಟು ನಮ್ದು ಕರ್ನಾಟಕದ ಚಿಹ್ನೆ ಕೂಡ ಕಂಡು ಬರ್ತ ನೋಡ್ರಿ, KSRTC ಅದನ್ನ ಹಾಕ್ರಿ ಯಾರಾದ್ರೂ. ನೋಡ್ರಿ, ಇಲ್ಲಿ ಸಿಂಹ ಕೂಡ ಹೌದು, ಆನೆ ಕೂಡ ಹೌದು. ಆನೆ ಮದವೇರಿದ ಆನೆ, ಮದವೇರಿದ ಆನೆ ಅಂತ ಬರ್ತತಿ. ಸಿಂಹ ಕೂಡ ಹೌದು. ಇನ್ನೊಂದು ಇದರ ಅರ್ಥ ಪಾರಿವಾಳ ಕೂಡ ಆಗತ್ತೆ, ಪಾರಿವಾಳ. ನೋಡ್ರಿ, ಕಂಠೀರವ ಎನ್ನುವಂತ ಶಬ್ದ ಮೂರು ಅರ್ಥಗಳನ್ನು ಹೊಂದದ: ಸಿಂಹ, ಮದವೇರಿದ ಆನೆ, ಪಾರಿವಾಳ. ಈಗ ಅವರು ಅದನ್ನ ಗ್ರೇಸ್ ಕೊಡ್ತಾರ ಅಥವಾ ಎ ಮತ್ತು ಸಿ ಯಾರು ಕೊಟ್ರಿ ಅದನ್ನ ಕೊಡ್ತಾರ? ವೇಟ್ ಅಂಡ್ ಸಿ. ಓಕೆ, ನೋಡ್ಬೇಕಷ್ಟೇ. ಸರಿ, ನೋಡವ್ರೆ, ಗೂಗಲ್ ಅಂಟಿಯಲ್ಲಿ ಸಿಂಹ ಹೇಳಿದ್ರ ನಮ್ಮ ಏನದು ಸಾಹಿತ್ಯದ ಪುಸ್ತಕಗಳು ಕಂಡು ಬರ್ತಾವಲ್ಲ, ಅಥವಾ ಸಂಕ್ಷಿಪ್ತ ನಿಘಂಟು, ಅದ್ರಲ್ಲಿ ಏನಪ್ಪಾ ಅಂದ್ರ ಮೂರಿದಾವ್. ಯಾವ್ಯಾವ್ದ್ರಿ ಅಂದ್ರ ಪಾರಿವಾಳ, ಸಿಂಹ ಮತ್ತು ಮದವೇರಿದ ಆನೆ. ಓಕೆ, ವೇಟ್ ಮಾಡ್ರಿ, ನೋಡೋಣ ಅಂತ ಅವ್ರೇನ್ ಕೊಡ್ತಾರಂತ. ಇನ್ನ ಕದಳಿ, ಇದಂತೂ ಸುಮಾರು ಸರಿ ಕ್ವಶನ್ ಬಿಡಿಸ್ಕೊಂಡಿದ್ರಿ ನೀವು, ಹೌದಲ್ವಾ? ಕದಳಿ ಅಂದ್ರೆ ಏನ್ರಿ? ಕಿತ್ತಳೆ, ಮಾವು, ದಾಳಿಂಬೆ, ಬಾಳೆ. ಆಲ್ಮೋಸ್ಟ್ ನಾವು ಫ್ರೀ ಮತ್ತು ಪ್ಲಸ್ ಕ್ಲಾಸ್ಗಳಲ್ಲಿ ಏನ್ ಬಿಡಿಸ್ಕೊಂಡಿದೀವಿ, ಇಷ್ಟು ಕ್ವಶನ್ಸ್ ಇದಾವ ನೋಡ್ರಿ. ಇದು ನೋಡ್ರಪ್ಪ, ಗಂಡ ಬೇರುಂಡ ಇದ್ದಂತ. ಇಲ್ಲಿ ಗಮನಿಸ್ಕೊಡ್ರಿ, ಇದು ಗಂಡ ಬೇರುಂಡ ಪಕ್ಷಿ, ಎರಡು ತಲೆಗಳನ್ನು ಹೊಂದಿರ್ತತಿ ಅಂತ ಹೇಳ್ತೀವಿ. ಇದೊಂದು ಕಾಲ್ಪನಿಕ ಪಕ್ಷಿ, ಇಂಥ ಪಕ್ಷಿ ಯಾವುದಿಲ್ಲ, ಕಾಲ್ಪನಿಕ. ಸರಿ, ಇನ್ನು ಇಲ್ಲಿ ಸುಮಾರು ಎಷ್ಟು ಕೊಟ್ರಪ್ಪ? 64% ಕೊಡ್ತಾ ಇದ್ರಿ. ಬಾಳೆ ಅಲ್ವಾ? ಕದಳಿ ವನ, ಬಾಳೆ ಗಿಡ. ಓಕೆ, ಕದಳಿ ವನ ಅಂತ ಹೇಳ್ತಾರ, ಬಾಳೆ ವನ. ಸೊ ಕದಳಿ ಅಂದ್ರೆ ಬಾಳೆ, ನೆನ್ಪಿಟ್ಕೊಡ್ರಿ. ಬಿದ್ದರು, ಈ ಕ್ರಿಯಾಪದದ ಧಾತು ಯಾವುದು? ಬಿದ್ದರು ಕ್ರಿಯಾಪದದ ಧಾತು. ನಿಮ್ಮ ಆಯ್ಕೆಗಳು: ಬೀಳು, ಬಿದ್ದ, ಬೀಳಬೇಡ, ಬೀಳುವರು. ಸಾರಿ, ಯೂಟ್ಯೂಬ್ ಅಲ್ಲಿ ಇರುವಂತವ್ರು ಎಲ್ಲರೂ ಆಲ್ಮೋಸ್ಟ್ ಕರೆಕ್ಟ್ ಉತ್ತರ ಕೊಡಾಕ್ತೀರಿ, ಗುಡ್ರಿ. ಸೊ ಇಲ್ಲಿ 65 ಕೊಟ್ರ. ಬಿದ್ದ ಹೆಂಗಾಗ್ತದ? ಬಿದ್ದರು, ಬೀಳು, ಧಾತು. ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಮಾಡುತ್ತಾನೆ, ಮಾಡು, ಕೇಳಿದನು, ಕೇಳು, ಈ ತರ ಬರ್ತದೆ. ಓಕೆ, ಇನ್ನ ಬೀಳ ಬೇಡ, ನಿಷೇಧಾರ್ಥಕ ಕ್ರಿಯಾಪದ. ಬೀಳುವರು ಏನಾಗತ್ತ? ಭವಿಷ್ಯತ್ ಕಾಲದ ಕ್ರಿಯಾಪದ ಅದು. ಮಂಕುತಿಮ್ಮನ ಕಗ್ಗದ ಕರ್ತೃ ಯಾರು ನೋಡಿ? ಕುವೆಂಪು, DVG, ಅನಕೃಷ್ಣರಾಯರು, BM ಶ್ರೀಕಂಠಯ್ಯ. ಕುವೆಂಪು ಬಿಟ್ಟಿಲ್ಲ ಅವರು, DVG ಬಿಟ್ಟಿಲ್ಲ, KS ನಿಸಾರ್ ಅಹಮದ್ ಬಿಟ್ಟಿಲ್ಲ, GS ಶಿವರುದ್ರಪ್ಪ ಬಿಟ್ಟಿಲ್ಲ. ಇವು ಎಲ್ಲ ಆಪ್ಷನ್ಸ್ ಗಳು ಬಹಳ ಪ್ರೀತಿ ಆಗ್ಬಿಟ್ಟದವ್ರು. ಓಕೆ, ಉತ್ತರ ನೋಡಿ. ಹಾಗೆ ಅವರದು ಅವರವರ ವಿಚಾರಕ್ಕೆ ಬಿಟ್ಟದ್ದು. 93, ವೆರಿ ಗುಡ್ ರೀ. ಮಂಕುತಿಮ್ಮನ ಕಗ್ಗ, ಮರುಳು ಮುನಿಯನ ಕಗ್ಗ, ಮರದ ವಸಗೆ, ಜ್ಞಾಪಕ ಚಿತ್ರಶಾಲೆ, ಅಂತಃಪುರ ಗೀತೆಗಳು, ಇವೆಲ್ಲ DVG ಅವರ ಕೃತಿಗಳು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಪೂರ್ಣ ಹೆಸರೇನ್ರಿ? ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಎನ್ನುವಂಥದ್ದು ಕಾಣ್ತೀರಾ. ಇನ್ನ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಜೀವನ ಧರ್ಮ ಯೋಗ, ಇದು ಅವರ ಕೇಂದ್ರ ಸಾಹಿತ್ಯ ವಿಜೇತ ಕೃತಿ. ಆಮೇಲೆ
ಇನ್ನೊಂದ್ ಬರ್ತದ ಯಾವ್ದ್ರಿ ಅವ್ರ ಮಗ ಯಾರದು BGL ಸ್ವಾಮಿ ಆಗ ನೋಡಿದ್ವಿ ಹಸಿರು ಹೊನ್ನು ಅವ್ರದ್ದು ಕೇಂದ್ರ ಸಾಹಿತ್ಯ. ಅಪ್ಪ ಮಗ ಕೇಂದ್ರ ಸಾಹಿತ್ಯ ಜೋಡಿ ಇವ್ರದ್ದು. ಇನ್ನೊಂದು ಅಪ್ಪ ಮಗ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್. ಇನ್ನ ಅನಕೃಷ್ಣ ರಾಯರು ಕಾದಂಬರಿ ಸಾರ್ವಭೌಮ. ಕಾದಂಬರಿ ಸಾರ್ವಭೌಮ. ಕದಿರಿದ ಸಲಿಲಂ ತಿಳಿ ಬಂದದೆ ನಾಗಚಂದ್ರ ಕೃತಿಯಲ್ಲಿ ಏನಾ. ಓಕೆ. ಇನ್ನ BM ಶ್ರೀಕಂಠಯ್ಯ ಕನ್ನಡದ ಕಣ್ವ. ಕನ್ನಡದ ಕಣ್ವ ಯಾರು ಅಂತ ಕೇಳಿದ್ರೆ BM ಶ್ರೀಕಂಠಯ್ಯ ಅಂತ ಹೇಳ್ತೀರಿ. ಓಕೆ. ಇನ್ನು ನೆಕ್ಸ್ಟ್ ನೋಡ್ರಿ, ರಾಮನಗರದಲ್ಲಿರುವಂತಹ ಜಾನಪದ ಲೋಕದ ಸ್ಥಾಪಕರು ಯಾರು? ರಾಮನಗರದಲ್ಲಿ ಕಂಡುಬರುವಂತಹ ಜಾನಪದ ಲೋಕ ಏನಿದೆ ಅದರ ಸ್ಥಾಪಕರು ಯಾರಾಗಿರ್ತಾರೆ? ನಿಮ್ಮ ಆಯ್ಕೆಗಳು HL ನಾಗೇಗೌಡ, ಕಾಳೇಗೌಡ ನಾಗಬಾರು, ಕೆಂಪೇಗೌಡ, ರಾಜ ಹನುಮೇಗೌಡ ಅಂತ ಇದೆ. ಉತ್ತರ ನೋಡಿ. ಈ ಜಾನಪದ ಲೋಕದ ಮುಂದೆ ಅವರ ಒಂದು ಪ್ರತಿಮೆ ಕೂಡ ಕಾಣ್ತೀರಿ ನೀವು, ಸ್ಥಾಪಕರ ಪ್ರತಿಮೆ. ವೆರಿ ಗುಡ್ ರೀ. ಆಪ್ಷನ್ ಎ ಆಗತ್ತ, HL ನಾಗೇಗೌಡ ಅವರು. ಏನಪ್ಪಾ ಅಂದ್ರ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ನೆಕ್ಸ್ಟ್ ನೋಡೋಣ ಮುಂದಿಂದು. ಸಂಗೀತ ಅವರೇ ನೀವ್ಯಾಕೆ ಬರೀಲಿಲ್ಲ? ಎಕ್ಸಾಮ್ ಬರಿಬೇಕಿತ್ತಲ್ವಾ? ಮಾಡ್ತಿದ್ರಿ. ಇದನ್ನ ಗಮನಿಸ್ಕೊಡ್ರಿ, ಆದಿ ಪುರಾಣದ ಕರ್ತೃ ಯಾರು? ಚೆನ್ನ, ನೃಪತುಂಗ, ಪೊನ್ನ, ಪಂಪ. ಅತ್ಯಂತ ಕಠಿಣವಾಗಿರುವಂತ ಪ್ರಶ್ನೆ ಅಲ್ಲ ನಿಮಗೆ ಇದು. 100 ಔಟ್ ಆಫ್ 4 ಬೇಕು. ಔಟ್ ಆಫ್ 4 ಅಂದ್ರೆ 93 ಕೊಡ್ತಿರಲ್ಲ. 6 ಸಾರಿ ಬಿಡಿಸ್ಕೊಂಡಿದ್ರಿ. ಆದಿ ಪುರಾಣ ಒಂದು ಅಲೌಕಿಕ ಕಾವ್ಯ. ಅಲೌಕಿಕ ಕಾವ್ಯ. ಮೊದಲನೇ ತೀರ್ಥಂಕರ ಯಾರಪ್ಪ ಅಂತಂದ್ರ ಗುರುದೇವ ಅಥವಾ ಋಷಭನಾಥನ ಕುರಿತಾಗಿ ತಿಳಿಸುವಂತ ಗ್ರಂಥ ಯಾರದಪ್ಪ ಅಂದ್ರ ಪಂಪಂದು. ಅವನ ಇನ್ನೊಂದು ಬರ್ತದ ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯ ಒಂದು ಲೌಕಿಕ ಕಾವ್ಯ ಆಗಿರ್ತದೆ. ಇದ್ರೊಳಗ ತನ್ನ ಆಶ್ರಯದಾತನಾಗಿರುವಂತ ಅರಿಕೇಸರಿಯನ್ನ ಯಾರಿಗೆ? ಅರ್ಜುನನಿಗೆ ಸಮೀಕರಿಸಿ ಬರಿತಾನಂತ. ಪೊನ್ನ ಅಂತ ಬಂದ್ರೆ, ಪೊನ್ನ ಕವಿ ಚಕ್ರವರ್ತಿ, ಮೊದಲನೇ ಕವಿ ಚಕ್ರವರ್ತಿ ಬರೆದಂಕಿತ ಎರಡನೇ ರತ್ನತ್ರಯ. ಸೊ ಇವೊಂದು ಪೊನ್ನನ ಕುರಿತಾಗಿ ಕೂಡ ನಿನ್ನೆ ಕೆಲವೊಂದಿಷ್ಟು ಆಪ್ಷನ್ ಬಂದಿದ್ವಲ್ರಿ. ಓನೈಕ್ಯ ರಾಮ ಬುದಯ, ಚಿನ್ನಾಕ್ಷರ ಮಾಲೆ, ಶಾಂತಿ ಪುರಾಣ. ಇವೊಂದು ಶಾಂತಿ ಪುರಾಣ ಏನಪ್ಪಾ ಅಂದ್ರ ಅತ್ಯಂತ ಪ್ರಮುಖವಾಗಿರುವಂತ ಕೃತಿ. ಈ ಕೃತಿಯೊಳಗೆ ಹೇಳ್ಕೊಂತಾನ ಆತ, ಅಸಗಂಗೆ 100 ಮಡಿ, ಕಾಳಿದಾಸನಿಗಿಂತ 4 ಮಡಿ ತಾನು ಹೆಚ್ಚು ಅಂತ ಹೇಳಿ. ಏನ ಅಮೋಘೋಷ ನೃಪತುಂಗ ಶ್ರೀ ವಿಜಯನ ಆಶ್ರಯದಾತ. ಜನ್ನ ಮಹಾಕವಿ ಕ್ವಶನ್ ನಿನ್ನೆ ಆಗಿತ್ತು, ಇವತ್ತು ಆಗಿತ್ತಲ್ಲ. ಜನ್ನಂದು ಯಶೋಧರ ಚರಿತೆ GK ಒಳಗ, ಯಶೋಧರ ಚರಿತೆ ಜನ್ನಂದು. ಆಮೇಲೆ ಇತ್ತೀಚಿನ ಕೇಂದ್ರ ಸಾಹಿತ್ಯ ಕೇಳ್ರಿ ಅಂತ ಹೇಳಕತ್ತಿದ್ರಿ, ಮೂಡಾಕೂಡು ಚಿನ್ನಸ್ವಾಮಿ ಅವ್ರದ್ದು ಬೌದ್ಧ ಭಾರತ ಮತ್ತು ಬೌದ್ಧ ತಾತ್ವಿಕತೆ. ಅದು ಕೂಡ ಕ್ವಶನ್ ಆಗಿತ್ತು, GK ಒಳಗ ಆಗಿತ್ತು, ಇಲ್ಲ ಆಗ್ಲಿಲ್ಲ ಅದು. ಹೌದಾ? ಮೊನ್ನೆ ನಿನ್ನೇನು ಗಮನಿಸ್ಕೊಂಡಿದ್ದೆ ನೋಡ್ರಿ ಅದನ್ನ. ಹಾ, ಗೌರಿ ಅವ್ರೆ, ನಿನ್ನೆ ಯಾರು ಹಾಕಿದ್ರು, ಕರೆಕ್ಟ್ ಇರೋದು. ನೆಕ್ಸ್ಟ್, ಆಳಾಗಬಲ್ಲವನು ಡ್ಯಾಶ್. ಅರಸನಾಗಬಲ್ಲ, ಆಳಾಗಬಲ್ಲ, ಮಂತ್ರಿಯಾಗಬಲ್ಲ, ಸೇವಕನಾಗಬಲ್ಲ. ಏನಾಗಬಲ್ಲ ನೋಡ್ರಿ. ಆಪ್ಷನ್ಸ್ಗಳು ಬಹಳ ಚೆನ್ನಾಗಿದೆ ನೋಡ್ರಿ. ಪ್ರವೀಣ್ ಅವರು 31. ವೆರಿ ಗುಡ್ ರೀ. ಆಳಾಗಬಲ್ಲವನು ಅರಸನಾಗಬಲ್ಲ, ಕರೆಕ್ಟ್ ಉತ್ತರ. ಕೆಲವರು ಹಾಳಾಗಬಲ್ಲ ಅಂತ ಹಾಕ್ಯಾರ 3%. 0.87 ಮಂತ್ರಿ ಆಗಬಲ್ಲ, ಕೆಲವರು ಸೇವಕನಾಗಬಲ್ಲ. ಇದು ಅತ್ಯಂತ ಪ್ರಸಿದ್ಧ ಗಾದೆ ಅಲ್ವಾ? ಆಳಾಗಬಲ್ಲವನು ಅರಸನಾಗಬಲ್ಲ, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಆ ತರ ಕಂಡು ಬರುತ್ತೆ 31ನೇ ಕ್ಲಾಸ್ ಅಲ್ಲಿ. ಹಾ, ಪ್ಲಸ್ ಅಲ್ಲಿ ನೋಡಿದ್ವಿ ನೋಡ್ರಿ ಅವರ, ಕರೆಕ್ಟ್. ಇನ್ನ ತಂದೆಗೆ ಪತ್ರ ಬರೆಯುವಾಗ ಬಳಸುವಂತ ಒಕ್ಕಣೆ ಯಾವುದು? ಪೂಜ್ಯ ತಂದೆ, ತೀರ್ಥರೂಪ, ಪಿತೃದೇವ, ಪಿತ್ತಾಶ್ರೀ. ಅದನ್ನ ಬಳಕೆ ಮಾಡ್ತೀರಿ ನೋಡ್ರಿ. ಯಶೋದವ್ರೆ 31 ಇಲ್ರಿ. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗನಾದ ಡ್ಯಾಶ್ ಮಾಡುವ ನಮಸ್ಕಾರಗಳು. ನಾನಿಲ್ಲಿ ಚೆನ್ನಾಗಿದ್ದೀನಿ, ಹೇಗಿದ್ರಿ ಬರೆಯೋದು. ಆಮೇಲೆ ನಾನಿಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಫೇಲ್ ಆಗಿರ್ತದ ಮಗ. ನಾನಿಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಟೀಚರ್ ಎಲ್ಲ ಚೋತಂಗ ನನಗ ಹೊಗಳಾಕತ್ತಾರ, ಅಲ್ಲಿ ಉಗುಳ್ತಿರ್ತಾರ. ಒಟ್ಟು ಬರೆಯುವಾಗ ಹಂಗೆ ಬರೆಯೋದು.
ತೀರ್ಥರೂಪ ತಂದೆಯವ್ರಿಗೆ ಮೊನ್ನೆ ತಾನೇ ಪತ್ರ ನಾವು ನೋಡಿದ್ವಿ ಯಾವ್ದಕ್ಕ ಕಡ್ಡಾಯ ಕನ್ನಡ ಪರೀಕ್ಷೆ. ನೆಕ್ಸ್ಟ್ ನೋಡ್ರಿ 33 ವೆರಿ ಗುಡ್ ರೀ. ಇನ್ನ ಮುಂದಿನ ಈ ಪ್ರಶ್ನೆ ಗಮನಿಸ್ಕೊಡ್ರಪ್ಪ. ಕದಂಬರ ರಾಜಧಾನಿ ಯಾವುದು? ಕದಂಬರ ರಾಜಧಾನಿ ಯಾವ್ದಿದು? ಬೆಳವಂಗಲ, ಮಂಗಳೂರು, ಬೀದರ್ ಮತ್ತು ಬನವಾಸಿ. ಪೂಜ್ಯ ತಂದೆ ತೀರ್ಥರೂಪ. ಜಾಸ್ತಿ ಜನ ಅದನ್ನೇ ಕನ್ಫ್ಯೂಷನ್ ಕರೆಕ್ಟ್. ಇನ್ನು ಆಪ್ಷನ್ ಡಿ ಬನವಾಸಿ. ಬನವಾಸಿಯವನ್ನ ಈ ಹಿಂದೆ ವನವಾಸ ಅಂತ ಕೂಡ ಕರಿತಿದ್ರು. ವನವಾಸ ಯಾವಾಗ ಅಂದ್ರ ದ್ವಾಪರ ಯುಗದಲ್ಲಿ. ಇದನ್ನ ವೈಜಯಂತಿಪುರ ಅಂತ ಕೂಡ ಕರ್ದಾನ. ವೈಜಯಂತಿ ಅಥವಾ ವೈಜಯಂತಿಪುರ ಅಂತ ಕೂಡ ಕರ್ದಾನ. ಇನ್ನೊಂದು ಹೆಸರಿಯ ಕ್ವಶನ್, ವೈಜಯಂತಿ ಅಂದ್ರ ಬಾವುಟ ಕೂಡ ಹೌದು, ನೆನ್ಪಿಟ್ಕೊಡ್ರಿ. ಕೇವಲ ವೈಜಯಂತಿ ಅಂದ್ರ ಬಾವುಟ. ಕೇತನ, ವೈಜಯಂತಿ, ಧ್ವಜ, ಬಾವುಟ ಸಮನಾರ್ಥಕಗಳು. ಇನ್ನು ಬನವಾಸಿಗೆ ಬೈಜೆಂಟಿಯಾನ್ ಅಂತ ಕರೆದಿರ್ತಾನ. ಟಾಲಮಿ ಗ್ರೀಕ್ ನ ಪ್ರವಾಸಿಗ. ನೆಕ್ಸ್ಟ್ ಮುಂದೆಂದು ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ನೋಡ್ರಿ ನಿಮ್ಮ ಆಯ್ಕೆಗಳು: ಮುಳ್ಳಯ್ಯನಗಿರಿ, ನಂದಿ ಬೆಟ್ಟ, ಅವಲ ಬೆಟ್ಟ, ಚಾಮುಂಡಿ ಬೆಟ್ಟ. ಯಾವ್ದು ನೋಡ್ರಿ? ಯೂಟ್ಯೂಬ್ ಅಲ್ಲಿರುವಂತ ಸ್ನೇಹಿತರು ಕೂಡ ಕರೆಕ್ಟ್ ಉತ್ತರ ಕೊಡಕ ಎಲ್ರೂ ಉತ್ತರ ಮಾಡ್ರಿ. ಕಮೆಂಟ್ ಅಲ್ಲಿ ಆನ್ಸರ್ ಹಾಕ್ರಿ ನಿಮ್ದು. ಇಲ್ಲಿ 98 ಕೊಡಕತ್ತೀರಿ ನೋಡ್ರಿ. ಕರ್ನಾಟಕದಲ್ಲಿ ಅತಿ ಎತ್ತರವಾಗಿರುವಂತಹ ಶಿಖರ ಅಂದ್ರೆ ಅದು ಮುಳ್ಳಯ್ಯನಗಿರಿ. ಎರಡನೇದು ಅಂತ ಬಂದ್ರ ಅದು ಚಂದ್ರದ್ರೋಣ ಪರ್ವತ, ಅಥವಾ ಅದಕ್ಕೆ ಇನ್ನೊಂದ್ ಹೆಸರು ಬಾಬಾ ಬುಡನ್ಗಿರಿ. ಹೌದಲ್ರಿ? ಬಾಬಾ ಬುಡನ್ಗಿರಿ ಅಂತ ಹೇಳ್ರಿ. ಚಂದ್ರದ್ರೋಣ ಪರ್ವತ ಅಂತ ಕೂಡ ಕರಿಬಹುದು. ಮೂರನೇದು ಅಂತ ಕಂಡು ಬಂದ್ರ ಅದು ಕುದುರೆ ಮುಖ ಆಗಿರ್ತತಿ. ಕುದುರೆ ಮುಖ. ಈ ಮೂರು ಕೂಡ ಒಂದೇ ಡಿಸ್ಟಿಕ್ ಸಂಬಂಧಪಡ್ತಾವ, ಒಂದೇ ಜಿಲ್ಲೆ. ಯಾವ ಜಿಲ್ಲೆ ರೀ? ಮೂರು ಕೂಡ ಒಂದೇ ಜಿಲ್ಲೆಗೆ ಸಂಬಂಧಪಟ್ಟಂತವುಗಳು. ಯಾವ ಜಿಲ್ಲೆ? ಚಿಕ್ಕಮಗಳೂರು. ಚಿಕ್ಕಮಗಳೂರು. ತೀರ್ಥರೂಪ ಟಿಕ್ ಮಾಡಿದ್ರಿ, ಗುಡ್ ಸುನಿಲ್. ಇನ್ನ ನೆಕ್ಸ್ಟ್ ನೋಡ್ರಿ, ಗುಂಪಿಗೆ ಸೇರಿದ ಶಬ್ದವನ್ನ ಗುರುತಿಸ್ತೀರಾ ಸ್ನೇಹಿತರೆ? ಯಾವ್ದದು? ಅಂಜೂರು, ರಾಗಿ, ಗೋಧಿ, ಭತ್ತ. ಅದ್ ನೋಡ್ರಪ್ಪ. ರಿಫ್ರೆಶ್ ಮಾಡಿ ಸ್ನೇಹಿತರೆ. ಯಾವ್ದು ಹೊರ ಹಾಕ್ತೀರಾ ನೀವು? ಕೃಷ್ಣ, ಅದು ಹಣ್ಣು ಸ್ನೇಹಿತರೆ. ಅಂಜೂರ್ ಹಣ್ಣು ಅಂತ ಬರ್ತದೆ. ಅಂಜೂರ್ ಹಣ್ಣು ಅಂತ ಬರುತ್ತ್ರಿ. ಅಂಜೂರ್ ಹಣ್ಣು ಇದು ಹಣ್ಣಾಗ್ಯದ. ಇವೆಲ್ಲ ಆಹಾರ ಧಾನ್ಯಗಳು. ಹಂಗಾಗಿ ನೀವೇನ್ ಮಾಡ್ಬೇಕು? ಅಂಜೂರ್ ಅಂತ ಹೊರಗೆ ಹಾಕ್ಬೇಕು. ಅಂಜೂರ್ ಹಣ್ಣು. ಇನ್ನ ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. 6 ಸಾಲಿನ ಛಂದೋಬಂಧ ಯಾವುದು? 6 ಸಾಲಿನ ಛಂದೋಬಂಧ ಅಂತ ಕೇಳ್ತಾನ ಅವನು. ಯಾವ್ದದು? ಅಂದ್ರೆ ಈಸಿ ಇತ್ತಲ್ರಿ. ಅಂಜೂರು ಅನ್ನೋದು ಒಂದು ಹಣ್ಣಾಗಿರ್ತದೆ. ರಗಳೆ, ಷಟ್ಪದಿ, ಕಂದ, ತ್ರಿಪದಿ. ಸ್ವಲ್ಪ ಕ್ವಶನ್ ಪೇಪರ್ ಟಫ್ ಬರ್ಬೇಕಾಗಿತ್ತು, ಹೌದಲ್ರಿ? ಅಂದ್ರ ಎಲ್ಲ ಓದಿದವ್ರಿಗೆ ಏನಪ್ಪಾ ಅಂದ್ರೆ ಬಹಳ ಚಲೋ ಅನ್ಸೋದು. ಇಲ್ಲ ಅಂದ್ರೆ ಎಲ್ಲರೂ ಜಾಸ್ತಿ ಸ್ಕೋರ್ ಆಗ್ತದೆ. 6 ಸಾಲಿನ ಪದ್ಯ ಅಂದ್ರೆ ಷಟ್ಪದಿಗೆ ಇರ್ತದೆ. ಸರಿ, ಇನ್ನೊಂದು ಗಮನಿಸ್ಕೊಡ್ರಿ. ಮಾತ್ರಾಗಣದ 4 ಸಾಲಿನ ಪದ್ಯ ಯಾವುದು? ಮಾತ್ರಾಗಣದಲ್ಲಿ ಕಂಡುಬರುವಂತ 4 ಸಾಲಿನ ಪದ್ಯ ಯಾವ್ದು ನೋಡಿದ್ರುವಾಗ? ರಗಳೆ, ಷಟ್ಪದಿ, ಕಂದ ಪದ್ಯ, ತ್ರಿಪದಿ. ಕೀರ್ತಿಯವ್ರೆ ಅಡ್ಡಿಲ್ರಿ. ಶರಣು 35ಗೆ 34. ವೆರಿ ಗುಡ್ ರೀ. ಕೀರ್ತಿಯವರು 35ಗೆ 33. ಇಲ್ಲ, ಒಳ್ಳೆ ಸ್ಕೋರೆ. ಮೋರ್ ದೆನ್ 30 ಮೇಲೆ ಹೊಡಿತೀವಿ. ಬರೆಯೋದು ಆಪ್ಷನ್ ಸಿ ಕೊಟ್ರ ಅಲ್ರಿ? 4 ಸಾಲಿನ ಪದ್ಯ ಇರೋದು ಒಂದೇ ಒಂದೈತಿ. ಅದ ಮಾತ್ರಗಣ ಅನ್ಕೊಡ್ರಿ ಅಥವಾ ಯಾವ್ದಾರ ಅನ್ಕೊಡ್ರಿ. ಓಕೆ, ನೀವು ಮಾತ್ರಗಣ ಅಂತ ಅಲ್ಲಿ ಡೌಟ್ ಪಡಕತ್ರ. 4 ಸಾಲಿನ ಪದ್ಯ ಇದು ಒಂದೇ ಐತಲ್ಲ. ತ್ರಿಪದಿ 3 ಸಾಲು. ಆಮೇಲೆ ರಗಳೆ ಸಾಲುಗಳ ಮಿತಿನೇ ಇಲ್ಲ. ನೋಡ್ರಿ ಏನಂತಂದ್ರ ಎಲ್ ಬಿ ಕೊಡೋಣ. ಎಲ್ ಬಿದು ಇನ್ನು ಮುಂದೆ ಐತಿ. ಛಂದಸ್ನಲ್ಲಿ ನೀವು ನೋಡುವಂಥದ್ದು ಅಕ್ಷರಗಣ ಗಮನಿಸ್ಕೊಡ್ರಿ. ಅಕ್ಷರಗಣದಲ್ಲಿ ಖ್ಯಾತ ಕರ್ನಾಟಕಗಳು ಇವೇನದವಲ್ಲ 4 ಸಾಲು. 4 ಸಾಲಿನ ಪದ್ಯ. ಇನ್ನು ಇಲ್ಲಿ 4 ಸಾಲು ಸಮಾರಿ. ಆಮೇಲೆ ಅಂಶಗಣ ಅಂತ ಬನ್ರಿ. ಅಂಶಗಣದಲ್ಲಿ ಸಾಂಗತ್ಯ ಕೂಡ ಏನ್ರಿ 4 ಸಾಲು. ಈ 4 ಸಾಲಿನದೆಲ್ಲ 1, 3, 2, 4 ಸಾಲುಗಳು ಸಮನಾಗಿರ್ತಾವ. ಇನ್ನ ಮಾತ್ರಾಗಣ
ಮಾತ್ರಾಗಣ ಅಂತ ಬಂದ್ರ ಇದ್ರೊಳಗಡೆ ಕಂದ ಪದ್ಯ. ಇದು 4 ಸಾಲು, ಇಲ್ಲಿ ಕೂಡ 4 ಸಾಲು, 1 3 2 4 ಸಾಲುಗಳು ಸಮನಾಗಿರುತ್ತೆ. ಇದು ಇವತ್ತಿನ ಪ್ರಶ್ನೆ ಪತ್ರಿಕೆ ಆಗಿತ್ತು. ಆಲ್ ಇಸ್ ವೆಲ್ 35ಕ್ಕೆ 34 ವೆರಿ ನೈಸ್ ರೀ. ಇನ್ನೊಂದು ಆಗಲೇ ಈ ಕ್ವಶನ್ ಪೇಪರ್ ಒಳಗ ಇದು ಒಂದು ಯಾರೋ ನೀವೆಲ್ಲರೂ ಡೌಟ್ ಅಂತ ಹೇಳ್ತಿದ್ರಿ, ಇದು ನೋಡೋಣ ಅಂತ. ಯಾವ್ದು ಹೇಳ್ರಿ ಅದು, ಚೆಕ್ ಮಾಡೋಣ. ಕರ್ನಾಟಕದ ಸಂತ ಕವಿ, ಐ ಥಿಂಕ್ ಸಂತ ಶಿಶುನಾಳ ಶರೀಫರ ಆಗಿರ್ತದ. ಕೆಲವರು ಏನೇನ್ ಹೇಳ್ತಿದ್ರಿ, ಇನ್ನು ಕಂಠೀರವ ಗ್ರೇಸ್ ಆಗಬಹುದು ಅಂತ ನನಗೆ ಗ್ರೇಸ್ ಆಗುತ್ತ ಒಂದು, ಇಲ್ಲ ಅಂತಂದ್ರ ಎ ಮತ್ತು ಸಿ ಏನ ಆಪ್ಷನ್ ಐತಲ್ಲ ಅದನ್ನ ಕೊಡ್ತಾನ ಅವನು. ಆಯ್ತದು ಇರವ, ಯಾಕಂದ್ರೆ 2 ಆಯ್ಕೆಗಳು ಬರ್ತಾವಲ್ಲಿ. ಆನೇನು ಹೌದು, ಜೊತೆಗೇನಪ್ಪಾ ಅಂತಂದ್ರೆ ಸಿಂಹ ಕೂಡ ಹೌದ್ರಿ ಅದು. ಅದನ್ನ ನಾವು ನೋಡ್ಬೇಕಷ್ಟೆ.